ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅನ್ನುತ್ತಾ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಏನಪ್ಪ ಈ ಬ್ಲಾಗ್ ಅಂತ ಅಂದರೆ, ಸೊ ನೀವೆಲ್ಲರೂ ಎಕ್ಸ್ಪೆನ್ಸಿವ್ ಆಗಿ ಮಾಕ್ಟೇಲ್ನ ಕುಡಿತೀರಾ. ಸೊ ಫ್ರೂಟ್ ಮಾಕ್ಟೇಲ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು. ಅದು ಯಾವ ಫ್ರೂಟ್ ಮಾಕ್ಟೇಲ್ ಅಂತಂದರೆ ಈ ವಿಡಿಯೋದಲ್ಲಿ ನೀವು ನೋಡಲೇಬೇಕು. ಸೊ ಮುಂದಿನ ನೀವು ನೋಡ್ತಾ ಇರಿ. ಸೊ ಬನ್ನಿ ತೋರಿಸ್ತೇನೆ ಅದು ಯಾವ ಫ್ರೂಟ್ ಮಾಕ್ಟೇಲ್ ನಾನು ರೆಡಿ ಮಾಡ್ತಾ ಇರೋದು. ಸೊ ನೀವು ದುಡ್ಡನ್ನು ಕೊಟ್ಬಿಟ್ಟು ತುಂಬ ಎಕ್ಸ್ಪೆನ್ಸಿವ್ ಆಗಿ ರೆಸ್ಟೋರೆಂಟಲ್ಲಿ ಕುಡಿತೀರಾ. ಸೊ ನಿಮ್ಮ ಮನೆಯಲ್ಲೇ ನೀವು ಆ ಫ್ರೂಟ್ ಮಾಕ್ಟೇಲ್ನ ನೀವು ರೆಡಿ ಮಾಡ್ಬೋದು. ಸೊ ನಿಮ್ಮ ಮನೆಯಲ್ಲಿ ಇರೋಂಥ ಮಾಕ್ಟೇಲೇ ನೀವು ರೆಡಿ ಮಾಡ್ಬೋದು. ಬನ್ನಿ ಫ್ರೂಟ್ ಮಾಕ್ಟೇಲ್ನ ತೋರಿಸ್ತೀನಿ. ಸೊ ಬನ್ನಿ ಕಿಚನಲ್ಲಿ ಎಂಟರ್ ಆಗ್ತಾ ಇದ್ದೀನಿ. ಸೊ ಬನ್ನಿ ಯಾವುದದು ಫ್ರೂಟ್ ಮಾಕ್ಟೇಲ್ ನಿಮಗೆ ತೋರಿಸ್ತಾ ಇರೋದು. ಸೊ ಅಷ್ಟು ಎಕ್ಸ್ಪೆನ್ಸಿವ್ ಆಚೆ ಕುಡಿಯೋದಕ್ಕಿಂತ ನೀವೇ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಕುಡಿಬೋದು ಇದು ಫ್ರೂಟ್ ಮಾಕ್ಟೇಲ್. ಸೊ ಬನ್ನಿ ಅದು ಯಾವ ಫ್ರೂಟ್ ಮಾಕ್ಟೇಲ್ ಅಂತ ನಿಮಗೆ ತೋರಿಸ್ತೇನೆ. ವಾಟರ್ಮಿಲನ್ ಮಾಕ್ಟೇಲ್ಸ್ ವಾಟರ್ಮಿಲನ್ ಮಾಕ್ಟೇಲ್ಸ್ ನಾನು ರೆಡಿ ಮಾಡ್ತಾ ಇರೋದು. ಸೊ ಇವತ್ತು ಫ್ರೂಟು ವಾಟರ್ಮಿಲನ್ ಮಾಕ್ಟೇಲ್ ನಾನು ಮಾಡಿ ತೋರಿಸ್ತೀನಿ. ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೋಬೋದು. ಆ್ಯಕ್ಚುಲಿ ನಾವು ರೆಸ್ಟೋರೆಂಟಲ್ಲಿ ಇದು ಫ್ರೂಟ್ ಮಾಕ್ಟೇಲ್ ಮಾಡಾಗ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಲೈಕ್ 450 300 350 ಹಂಗೆ ಅವರು ಹಾಕ್ತಾರೆ ಬಿಲ್ಲು. ಸೊ ನೀವೇ ಮನೆಯಲ್ಲಿ ಈ ಥರ ಈ ಮಾಕ್ಟೇಲ್ನ ನೀವು ರೆಡಿ ಮಾಡ್ಕೊಂಡು ಕುಡೀರಿ, ಎಂಜಾಯ್ ಮಾಡಿ ಅನ್ನೋ ಈ ವ್ಲಾಗಲ್ಲಿ ನಿಮಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್ ನಾವು ಕಲ್ಲಂಗಡಿ ತೊಗೋಬೇಕು. ಸೊ ಯು ಕ್ಯಾನ್ ಟೇಕ್ ಎಷ್ಟು ಬೇಕಷ್ಟು. ಚಿಕ್ಕ ಕಲ್ಲಂಗಡಿ ಅಂದರೆ ಸೊ ಯೂಶಲಿ ದೊಡ್ಡ ಕಲ್ಲಂಗಡಿನೇ ಸಿಗೋದು. ಸೊ ಈ ಥರ ಇರುತ್ತೆ ಕಲ್ಲಂಗಡಿ. ಸ್ವೀಟಾಗಿರಬೇಕು, ಟೇಸ್ಟಿಯಾಗಿರಬೇಕು. ಸೊ ನಾನು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ತಣ್ಣಗೆ ನೋಡ್ಬೋದು, ಹೆಂಗೆ ಚಿಲ್ ಕಾಣ್ತಾ ಇರ್ಬೋದು. ಸೊ ಅದಕ್ಕೆ ಚಿಲ್ ವಾಟರ್ ಏನು ಬೇಕಾಗಲ್ಲ, ಆಲ್ರೆಡಿ ಫ್ರೂಟ್ ಚಿಲ್ಲಾಗಿರುತ್ತೆ. ಸೊ ಬನ್ನಿ ಇದ್ರ ಪ್ರೊಸೀಜರ್ ತೋರಿಸ್ತೇನೆ ಯಾವ ಥರ ಮಾಡಬೇಕು ನಮ್ಮ ಫ್ರೂಟ್ ಮಾಕ್ಟೇಲ್, ವಾಟರ್ಮಿಲನ್ ಮಾಕ್ಟೇಲ್. ಹಾಗೆ ಆ್ಯಪಲ್ ಮಾಡ್ಬೋದು, ಎಲ್ಲ ಥರ ಮಾಕ್ಟೇಲ್ಸ್ ನೀವು ರೆಡಿ ಮಾಡ್ಬೋದು. ಸೊ ನನಗೆ ವಾಟರ್ಮಿಲನ್ ಮಾಕ್ಟೇಲ್ನ ಮಾಡೋಣ ಅಂತ ಈ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ಸಿಂಪಲ್ ಆದ ಜ್ಯೂಸು ನೀವು ಮನೆಯಲ್ಲಿ ನೀವೇ ಮಾಡ್ಕೋಬೋದು ರೆಸ್ಟೋರೆಂಟ್ ಥರ. ಸೊ ರೆಸ್ಟೋರೆಂಟಲ್ಲಿ ದುಡ್ಡು ಕೊಡೋ ಬದಲು ನೀವೇ ಈ ಥರ ಫ್ರೂಟ್ನ ತೊಗೊಂಡ್ಬಿಟ್ಟು ಮನೆಯಲ್ಲಿ ಮಾಡಿ ಕುಡೀರಿ. ಫ್ಯಾಮ್ಲಿ ಕೂಡ ಕೊಡ್ಬೋದು, ಫ್ಯಾಮ್ಲಿ ಕೂಡ ಕುಡಿತಾರೆ. ಸೊ ಎಲ್ಲರೂ ಕುಡಿಬೋದು, ಒಬ್ಬರು ಕುಡಿಯೋಕ್ಕಿಂತ ಎಲ್ಲರಿಗೂ ನೀವು ಕುಡೋದಕ್ಕೆ ಎಂಜಾಯ್ ಮಾಡಿ. ಸೊ ಬನ್ನಿ ತೋರಿಸೋಣ ಯಾವ ಥರ ಮಾಡಬೇಕು ಅಂತ ಫ್ರೂಟ್ ಮಾಕ್ಟೇಲ್. ಮತ್ತು ಆ್ಯಪಲ್ದು ಅಷ್ಟು ಚೆನ್ನಾಗಿರಲ್ಲ ಯೂಶಲಿ ಮಾಕ್ಟೇಲ್ಸ್. ಫ್ರೂಟ್ ಮಾಕ್ಟೇಲ್ಸ್ ಅಂತಂದರೆ ಇದು ಯಾವ ಥರ ಡ್ರಿಂಕ್ಸ್ ಅಲ್ಲ ಇದು. ಸೊ ಮನೆಯಲ್ಲಿ ಮಾಡ್ಕೋದು ಮಾಕ್ಟೇಲ್ ಥರ. ಸೊ ಹೇಗಿರುತ್ತೆ ಅಂದರೆ ನಿಮಗೆ ತೋರಿಸ್ತೇನೆ. ಬನ್ನಿ ಯಾವ ಥರ ಮಾಡಬೇಕು ಇದು ಮಾಕ್ಟೇಲ್ನ. ನೀವು ಆಚೆ ಹೋಗ್ಬಿಟ್ಟು ಅಷ್ಟೊಂದು ಎಕ್ಸ್ಪೆನ್ಸಿವ್ ಕೊಟ್ಟು ನಾವು ಕುಡಿತೀವಲ್ಲ, ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಈ ಮಾಕ್ಟೇಲು. ಸೊ ಬನ್ನಿ ನಿಮಗೆ ತೋರಿಸ್ತೇನೆ ಯಾವ ಥರ ಮಾಡಬೇಕು ನಮ್ಮ ಮಾಕ್ಟೇಲ್ನ. ಸೊ ಕಟ್ ಮಾಡ್ತೀನಿ ನಾನು. ಆಫ್ ಕಟ್ ಮಾಡಬೇಕು. ಕಟ್ ಮಾಡಿದೆ ನಾನು. ಎಲ್ಲ ಪೀಸಸ್ ಮಾಡೋಣ. ಸೊ ಕಟ್ ಮಾಡೋಣ ಪೀಸಸ್ ಒಂದು. ಸೊ ಈ ಥರ ಕಟ್ ಮಾಡ್ಕೊಳ್ಳಿ ಎಲ್ಲ ಪೀಸಸ್ನ. ಸ್ವಲ್ಪ ನಂದು ಡಿಮ್ ಇದೆ, ನೈಟಲ್ಲಿ ಸ್ವಲ್ಪ 5 o'clock ಆಗಿದೆ ಟೈಮು. ಸೊ ಯೂಶಲಿ ವೆದರ್ ತುಂಬ ಚಿಲ್ ಆಗೋದ್ರಿಂದ ಸ್ವಲ್ಪ ವಿಡಿಯೋ ಕತ್ಲನೇ ಕಾಣ್ತಾ ಇದೆ. ರಾಯಚೂರಲ್ಲಿ ತುಂಬ ಮಳೆ ಬರ್ತಾ ಇದೆ, ಈಗಲೂ ಬರ್ತಾ ಇದೆ. ಈ ಚಿಲ್ ವೆದರಲ್ಲಿ ಚಿಲ್ ಕುಡಿಬೇಕಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಚಿಲ್ ಇದ್ದ ಸಮೋಸೆ ಆ ಥರ ತಿನ್ಬೇಕನ್ನಿಸುತ್ತೆ. ಸೊ ಇವತ್ತು ನಾನು ಈ ವ್ಲಾಗಲ್ಲಿ ಮಾಕ್ಟೇಲ್ನ ಮಾಡೋದು ತೋರಿಸ್ತೀನಿ. ಎಷ್ಟೋ ಜನ ಗೊತ್ತಿಲ್ಲ ಈ ಮಾಕ್ಟೇಲ್ಸ್ ಹೆಂಗೆ ಮಾಡಬೇಕು, ಫ್ರೂಟ್ ಮಾಕ್ಟೇಲ್ಸ್ ಅಂತ. ತುಂಬ ಈಸಿಯಾಗಿರುತ್ತೆ. ಸೊ ನಾನು ಇದು ಎಲ್ಲಿ ಕಲ್ತಿದ್ದಪ್ಪ ಅಂದರೆ ಬ್ಯಾಂಗ್ಳೂರು ಒಂದು ರೆಸ್ಟೋರೆಂಟಲ್ಲಿ ಸೊ ಅವ್ರು ಹೇಳ್ಕೊಟ್ಟಿದ್ದು, ಒಂದು ಶೆಫ್ ಹೇಳ್ಕೊಟ್ಟಿದ್ದು ನನಗೆ ಯಾವ ಥರ ಮಾಡಬೇಕಂದ್ಬಿಟ್ಟು. ಯೂಶಲಿ ನನಗೆ ಹೊಸ ಥಿಂಗ್ಸ್ನ ಕಲಿಯೋಕ್ಕೆ ತುಂಬ ಇಷ್ಟ. ಸೊ ಅವ್ರನ್ನ ನನ್ನ ಅಂಗಡಿ ಕಟ್ಟಾಯಿತು. ಬನ್ನಿ ಮುಂದಿನ ಪ್ರೋಸೆಸ್ ತೋರಿಸ್ತೇನೆ ಈ ಮಾಕ್ಟೇಲ್ನ ಹೆಂಗೆ ಮಾಡಬೇಕು. ಕಟ್ಟಾಯಿತು. ಕಟ್ಟಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಮಿಕ್ಸಿ ಮಾಡಬೇಕು. ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ. ಆಫ್ ವಾಟರ್ ಹಾಕಿ ಓನ್ಲಿ ಫಾರ್ ಇಷ್ಟು ಸ್ವಲ್ಪನೇ ಹಾಕಿ. ಸೊ ಅವರು ಹಂಗೇ ಹೇಳಿದ್ರು, ಸುಮ್ಮನೆ ಜಸ್ಟ್ ಫಾರ್ ಅ ಟೇಸ್ಟ್, ನಾಟ್ ತುಂಬ ಅಂತ ಹಾಕಬೇಡಿ, ಸ್ವಲ್ಪ ಫ್ಲೇವರ್ ಬರೋಕ್ಕೆ ಹಾಕಬೇಕು. ಸೊ ಶುಗರ್ನ ಚೆನ್ನಾಗಿ ಹಾಕಿ.
ಶುಗರ್ ಒಂದು 5 ಸ್ಪೂನ್ ಹಾಕಿ. ಸೊ 5 ಸ್ಪೂನ್ ಹಾಕಿದ್ವಿ. ಸ್ವಲ್ಪ ಸಾಲ್ಟ್ ಹಾಕಿ, ತುಂಬ ಹಾಕಬೇಡಿ, ಜಸ್ಟ್ ಚುಟ್ಕೆಯಷ್ಟು ಸಾಲ್ಟ್, ಸ್ವಲ್ಪ ಟೇಸ್ಟ್ ಫ್ಲೇವರ್ಗೆ, ಸೊ ಅದರದ್ದು ಮಾಕ್ಟೇಲ್ ಫ್ಲೇವರ್ಗೆ ಸ್ವಲ್ಪ ಹಾಕಿ, ತುಂಬ ಹಾಕಬೇಡಿ. ಇವಾಗೆ ಸೊ ಇನಫ್, ಯಾಕಂದರೆ ವಾಟರ್ ಮಿಲನ್ ಆಲ್ರೆಡಿ ವಾಟರ್ ಆಗಿರುತ್ತೆ ಅಲ್ಲ, ತುಂಬ ಹಾಕಬಾರ್ದು ವಾಟರು, ಸ್ವಲ್ಪನೇ ಹಾಕಬೇಕು. ನಮ್ಮ ವಾಟರ್ ಮಿಲನ್ ಗ್ರ್ಯಾಂಡ್ ಆಯಿತು. ಸೊ ಇದರೊಳಗೆ ಗ್ಲಾಸಲ್ಲಿ ಹಾಕೋಣ ಬನ್ನಿ. ವಾಟರ್ ಮಿಲನ್ ರೆಡಿ ಆಯಿತು ಜ್ಯೂಸ್. ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ, ನೀವು ಹೇಳಿದ್ರೆ ಶಾಕ್ ಆಗ್ತೀಯ ಮಾಕ್ಟೇಲ್ ಹೆಂಗೆ ರೆಡಿ ಆಗುತ್ತೆ ಅಂದರೆ. ಸೊ ಅವ್ರು ಯೂಸ್ ಮಾಡೋದು, ಸೊ ಮೇನ್ ಇಂಗ್ರೀಡಿಯೆಂಟು ಸ್ಪ್ರೈಟ್ ತೊಗೋಬೇಕು. ಸ್ಪ್ರೈಟ್ ಬಾಟಲನ್ನು ತೊಗೊಂಡ್ಬಿಟ್ಟು ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್. ಸೊ ಸ್ಪ್ರೈಟಿಂದನೇ ನಮ್ಮ ಫ್ರೂಟ್ ಪಂಚ್ ಆಗೋದು, ಲೈಕ್ ಮಾಕ್ಟೇಲ್ ಇದರಿಂದನೇ ರೆಡಿ ಮಾಡೋದು. ಸೊ ಬನ್ನಿ ಇದನ್ನು ಸ್ಪ್ರೈಟನ್ನು ಹಾಕೋಣ. ಹಾಕಿ ಯಾವ ಥರ ಮಾಡಬೇಕಂತ ಪ್ರೊಸೀಜರ್ ತೋರಿಸ್ತೇನೆ. ಸೊ ಸ್ಪ್ರೈಟ್ ತೊಗೊಳ್ಳಿ, ಸ್ಪ್ರೈಟ್ ತೊಗೊಂಡು ಬಿಟ್ಟರೆ ಮಾಡಬೇಕು ಜ್ಯೂಸ್. ಸೊ ಇದರಿಂದನೇ ನಿಮಗೆ ಫ್ರೂಟ್ ಪಂಚ್ ಮಾಕ್ಟೇಲ್ನ ರೆಡಿ ಆಗುತ್ತೆ. ಸೊ ಬನ್ನಿ ತೋರಿಸ್ತೇನೆ ನಿಮಗೆ. ಸ್ಟೇನ್ ಮಾಡೋಕ್ಕೆ ರೆಡಿ, ಸ್ವಲ್ಪ ಸ್ಟೇನ್ ಮಾಡಬೇಕು. ಹಿಂಗೆ ಗಟ್ಟಿಯಾಗ ಕುಡಿದ್ರೇ ಚೆನ್ನಾಗಿರೋದು ವಾಟರ್ ಮಿಲನ್. ತುಂಬ ವಾಟರ್ ಇದ್ದರೆ ಟೇಸ್ಟಿ ಇರಲ್ಲ. ಸ್ಟೇನ್ ಆಗ್ತಾಯಿದೆ. ಇದು ಸೈಡಲ್ಲಿ ಇಡಿ ಸ್ವಲ್ಪ, ಆಮೇಲೆ ಸ್ವಲ್ಪ 7 ಅಪ್ನ ಆ್ಯಡ್ ಮಾಡಬೇಕು. ಸ್ವಲ್ಪನೇ ಹಾಕೊತಾ ಹೋಗಿ. ಸೊ ಓಕೆ, ಇಲ್ಲಿ ನೋಡಿ ಯಾವ ಥರ ಆಗುತ್ತೆ. ಇದೇ ನಮ್ಮ ಫ್ರೂಟ್ ಮಾಕ್ಟೇಲ್ನ ರೆಡಿ ಮಾಡೋದು, ಈ ಥರ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಸ್ಟೇನ್ ಮಾಡಿ ಹಾಕಬೇಕು. ಸೊ ಆ ಪ್ರೊಸೀಜರ್ ನಿಮಗೆ ತೋರಿಸ್ತಾ ಇದ್ದೀನಿ ನಿಂದು. ಸೊ ಈ ಥರ ಸ್ಟೇನ್ ಮಾಡಿ, ಸ್ಪೂನ್ ಇದ್ರೆ ಸ್ಪೂನಿಂದ ಅಲ್ಲಾಡಿಸಿ. ಈ ಥರ ನಿಮ್ಮ ಫ್ರೂಟ್ ಪಂಚ್ ಮಾಕ್ಟೇಲ್ ರೆಡಿ ಆಗ್ತಾಯಿದೆ. ಸೊ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಲಾಸ್ಟ್ ಇನ್ನೊಂದು ಸರಿ ಸ್ಟೇನ್ ಮಾಡ್ಕೊಳ್ಳಿ. ಸೊ ನಮ್ಮ ಫೈನಲ್ ಮುಗ್ದೋಯ್ತು. ಸೊ ಮೆಲ್ಲಗೆ ಹೋಗ್ತಾ ಇದೆ. ಮಾಕ್ಟೇಲ್ ರೆಡಿ ಆಯಿತು, ಇನ್ನೂ ರೆಡಿ ಆಗಿಲ್ಲ, ಇವಾಗ ರೆಡಿ ಆಗುತ್ತೆ. ಸೊ ಈಗ ನೋಡಿ ರಿಯಲ್ ರೆಡಿ ಆಗೋದು. ಟ್ರಾನ್ಸ್ಫರ್ ಮಾಡಬೇಕು ಇನ್ನೊಂದು ಗ್ಲಾಸಲ್ಲಿ. ಓಕೆ, ಸ್ವಲ್ಪನೇ ಈ ಥರ ಆಲ್ರೆಡಿ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಿ, ಮತ್ತೆ ಹಾಕಿದ್ರು ಅಲ್ಲಿ. ದೆನ್ ಮಿಕ್ಸ್, ಈ ಥರ ಮಿಕ್ಸಪ್ ಮಾಡ್ಕೋಬೇಕು. ನೋಡಿ
ಯಾವ ಥರ ಆಗಿದೆ ನಮ್ಮ ಫ್ರೂಟ್ ಮಾಕ್ಟೇಲ್. ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಎಷ್ಟು ಈಸಿಯಾಗಿ. ನಾವು ರೆಸ್ಟೋರೆಂಟಲ್ಲಿ 500, 600, 700 ಇಡ್ತೇವೆ ಇದಕ್ಕೆ. ಸೊ ಮನೆಯಲ್ಲೇ ಈಸಿಯಾಗಿ ಮಾಕ್ಟೇಲ್ನ ನೀವೇ ರೆಡಿ ಮಾಡ್ಕೋಬೋದು. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಆಯಿತು, ಬನ್ನಿ ನಾವು ಇದನ್ನು ರೆಡಿ ಮಾಡೋಣ. ಇದನ್ನು ನೋಡೋಣ, ಪ್ರೆಸ್ ಮಾಡಿ ಈ ಥರ. ಫೈನಲಿ ನಮ್ಮ ವಾಟರ್ ಮೆಲನ್ ಫ್ರೂಟ್ ಮಾಕ್ಟೇಲ್ ರೆಡಿ ಆಯಿತು. ತುಂಬ ಈಸಿ ಇಂಗ್ರೀಡಿಯೆಂಟ್, ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೋಬೋದು. ಸೊ ನೋಡ್ಬೋದು, ಫ್ರೂಟ್ ಮಾಕ್ಟೇಲ್ದು ಇಂಗ್ರೀಡಿಯೆಂಟ್ ಮೇನ್ ಸೋರ್ಸ್ ಅಂದರೆ ನಮ್ಮ 7up ಇದರಿಂದನೇ. ಸೊ ನಾನು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ, ಅವ್ರ ಶೆಫ್ ಅವ್ರು ಹೇಳ್ಕೊಟ್ಟಿದ್ರು. ಸೊ ಅವ್ರು ವಿಡಿಯೋ ಮಾಡೋಕ್ಕೆ ನನಗೆ ಅಲೌ ಮಾಡಿಲ್ಲ. ಸೊ ಸಿಂಪಲ್ಲಾಗ ಈಸಿಯಾಗ ನೀವೇ ಮಾಡ್ಕೋಬೋದು ಫ್ರೂಟ್ ಮಾಕ್ಟೇಲ್ ನಿಮ್ಮ ಮನೆಯಲ್ಲಿ. ಸೊ ಈಸಿ ಆಗಿದೆ, ನೋಡ್ಬೋದು. ನೀವು ಇಷ್ಟ ಆಗಿದೆ ಅನ್ಕೋತೀನಿ ನಾನು ಈ ಬ್ಲಾಗ್. ಸೊ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಈ ಫ್ರೂಟ್ ಮಾಕ್ಟೇಲ್. ಆಚೆಗಡೆ ಹೋಗೋಕ್ಕಿಂತ ಎಕ್ಸ್ಪೆನ್ಸಿವ್ ಮಾಡೋದಕ್ಕಿಂತ ನೀವೇ ಮನೆಯಲ್ಲಿ ಮಾಡ್ಬೋದು. ಸೊ ಈ ಬ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು. ಈ ಥರ ಹಾಕಬೇಕು, ಲೈಕ್ ಫ್ರೇಗ್ರೆನ್ಸ್ ಟೇಸ್ಟಿಗೋಸ್ಕರ ನೀವು ಕುಡಿಯೋ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಬನ್ನಿ ನಾನು ನಾನು ಅವ್ರಿಗೆ ಸರ್ವ್ ಮಾಡ್ತೀನಿ. ಹಾಯ್ ಎವ್ರಿವನ್, ಇವಾಗ ಅವರೇನೆ ಟೇಸ್ಟ್ ಮಾಡೋದು. ಆರ್ ಯು ರೆಡಿ ಫಾರ್ ಟೇಸ್ಟ್? कैसे लगे? अच्छा है फ्रूट? बहुत अच्छा है, बहुत अच्छा, टेस्टी, यस, यम्मी like a restaurant. यस, Thank you so much. वेलकम, वेलकम. ಮನೆಯಲ್ಲಿ ಮಾಡ್ಕೋಬೋದು ರೆಸ್ಟೋರೆಂಟ್ ಥರ. ಸೊ ಆಚೆಗಡೆ ಹೋಗೋಕ್ಕಿಂತ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟಿ ಆಗಿದೆ. ಸೊ ನಮ್ಮ ಮಕ್ಕಳು ಹೇಳಿದ್ರು ನಿಜವಾಗ್ಲೂ ಟೇಸ್ಟಿ ಆಗಿದೆ. ಸೊ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಬೈ ಬಾಯ್ ಎವ್ರಿವನ್, ಹ್ಯಾವ್ ಅ ನೈಸ್ ಡೇ, ಬೈ ಬಾಯ್.